ಉಗ್ರರ ರಣಬೇಟೆ ಹಿಂದೆ ನಾರಿ ಶಕ್ತಿ. ಆಪರೇಷನ್ ಸಿಂಧೂರ್ಗೆ ಮಹಿಳಾ ಬಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ತಾಣಗಳನ್ನು ಗುರಿಯಾಗಿಸಿ ಭಾರತ ಆಪರೇಷನ್ ಸಿಂಧೂರ್ ಸಾಕಾರಗೊಳಿಸಿದೆ. ಪಾಕಿಸ್ತಾನದೊಳಗೆ ನುಗ್ಗಿ ಹಡಗಿ ಕುಳಿತಿದ್ದ ಉಗ್ರರನ್ನು ಹೊಡೆದು ತೆಗೆಯೋದು ಸುಲಭದ ಮಾತಲ್ಲ. ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿ ಅತ್ಯಗತ್ಯ. ಪ್ರತಿಕಾರದ ಈ ಸರ್ಜಿಕಲ್ ಸ್ಟ್ರೈಕ್ ಇವತ್ತು 100ಕ್ಕೂ ಹೆಚ್ಚು ಉಗ್ರರನ್ನು ಸಂಹರಿಸಿದೆ ಅಂದ್ರೆ ಅದರ ಹಿಂದೆ ನಾರಿ ಶಕ್ತಿಯ ನೆರಳಿದೆ. ಆಪರೇಷನ್ ಸಿಂಧೂರ್ ಮಹಿಳಾ ದ್ಯೋತಕ. ಆಪರೇಷನಲ್ ಹೆಡ್ ಸೋಫಿಯಾ ಖುರೇಷಿ. ಇವತ್ತು ಭಾರತ ಅತಿ ದೊಡ್ಡ ವಿಜಯೋತ್ಸವವನ್ನು ಆಚರಿಸುತ್ತಿದೆ. ಪಾಕಿಗಳನ್ನು ಅದರ ನೆಲದಲ್ಲೇ ಚೆಂಡಾಡಿದ ಪರಿ ಭಾರತ ವಾಸಿಗಳನ್ನು ಹಬ್ಬದ ಸಂಭ್ರಮದಲ್ಲಿ ಮುಳುಗುವಂತೆ ಮಾಡಿದೆ. ಇಂಥ ಐತಿಹಾಸಿಕ ಆಪರೇಷನ್ ಸಿಂಧೂರ್ ಯಶಸ್ಸನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದು ಭಾರತದ ವೀರ ವನಿತೆ. ಎಸ್, ಅದು ಬೇರ್ಯಾರು ಅಲ್ಲ, ಕರ್ನಲ್ ಸೋಫಿಯಾ ಖುರೇಷಿ. ಬಿಪಿನ್ ರಾವತ್ತರಿಂದ ಮೆಚ್ಚುಗೆ ಗಳಿಸಿದ್ದ ಸೋಫಿಯಾ. ಮೂಲತಃ ಗುಜರಾತ್ನವರಾದ ಸೋಫಿಯಾ ಖುರೇಷಿ ರಕ್ತದಲ್ಲೇ ಸೇನೆ ಆವರಿಸಿದೆ. ಸೋಫಿಯಾರ ತಾತನಿಂದ ಆರಂಭವಾದ ಆರ್ಮಿಯ ನಂಟು ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಇವರ ಪತಿ ಕೂಡ ಆರ್ಮಿಯ ತಾಂತ್ರಿಕ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 2006ರಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನಾ ಪಡೆಯ ನೇತೃತ್ವ ವಹಿಸಿದ್ರು ಸೋಫಿಯಾ. ಕಾಂಗೋದಲ್ಲಿ ನಡೆದ ಕಾರ್ಯಾಚರಣೆಯ ಭಾಗವಾಗಿ ಅವರು ತಮ್ಮ ಪರಾಕ್ರಮ ಮೆರೆದಿದ್ರು. ಅಷ್ಟೇ ಅಲ್ಲ, ಅಂದು ಸೋಫಿಯಾ ಖುರೇಷಿಯ ಸೇನೆಗಾಗಿನ ತುಡಿತವನ್ನು ಕಂಡಿದ್ದ ಲೆಫ್ಟಿನೆಂಟ್ ಜನರಲ್ ಬಿಪಿನ್ ರಾವತ್, ಸೋಫಿಯಾ ಇಂದು ಸೇನೆಯಲ್ಲಿರೋದು ಅವರ ಅರ್ಹತೆಯಿಂದಾಗಿಯೇ ಹೊರತು ಅವರೊಬ್ಬ ಮಹಿಳೆ ಅಂತಲ್ಲ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂತ ಖುರೇಷಿ ಇಂದು ಆಪರೇಷನ್ ಸಿಂಧೂರ್ದ ಯಶಸ್ಸನ್ನು ಜಗತ್ತಿನ ಮುಂದೆ ತೆರೆದಿಡೋ ಮೂಲಕ ಮತ್ತೊಮ್ಮೆ ಮಹಿಳೆಯರಿಗೆ ಆದ್ಯತೆ ನೀಡುವ ಮೂಲಕ ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.